ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ಸೂರಜ್ ಕೇಸ್ ತನಿಖೆ ಚುರುಕುಗೊಳಿಸಿದ್ದಾರೆ ಸಿಐಡಿ ತಂಡ. ಹಾಸನದ ಗನ್ನಿಕಡ ಫಾರ್ಮ್ ಹೌಸ್ಗೆ ಸಂತ್ರಸ್ತರನ್ನ ಕರೆತಂದಿದ್ದಾರೆ ಸಿಐಡಿ. ಸಂತ್ರಸ್ತರನ್ನ ಕರೆದುಕೊಂಡು ಬಂದು ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಫಾರ್ಮ್ ಹೌಸ್ನಲ್ಲಿನ ಬೆಡ್ರೂಮ್ಗಳಲ್ಲಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಸೂರಜ್ ಕೇಸ್ಗೆ ಸಂಬಂಧಪಟ್ಟಂತೆ ಸಂತ್ರಸ್ತರು ಏನಿದ್ರು ಅವರ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಅವ್ರನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಹಾಸನದ ಹೊಳೆ ನರಸೀಪುರದಲ್ಲಿರುವಂತಹ ಒಂದು ಫಾರ್ಮ್ ಹೌಸ್ಗೆ ಕರ್ಕೊಂಡು ಹೋಗಿದ್ದಾರೆ. ತನಿಖೆ ಚುರುಕು ಪಡ್ಕೊಳ್ತಾ ಇದೆ. ಇಬ್ಬರು ಸಂತ್ರಸ್ತರು, ಮೊದಲು ಕಂಪ್ಲೇಂಟ್ ಕೊಟ್ಟವರು, ಆ ನಂತರ ಕಂಪ್ಲೇಂಟ್ ಕೊಟ್ಟವರು, ಇಬ್ಬರನ್ನು ಕೂಡ ಕರೆದುಕೊಂಡು ಹೋಗಲಾಗಿದೆ. ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಫಾರ್ಮ್ ಹೌಸಿನಲ್ಲಿನ ಬೆಡ್ರೂಮ್ಗಳಲ್ಲಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಈಗಾಗಲೇ ನಿನ್ನೆ ಸೂರಜ್ನನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗಿತ್ತು. ಸುಮಾರು 12ಕ್ಕೂ ಹೆಚ್ಚು ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸಲಾಗಿತ್ತು. ಇನ್ನೊಂದು ಕಡೆಯಲ್ಲಿ ಈ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಸಂತ್ರಸ್ತರು ನಮಗೆ ಈ ಫಾರ್ಮ್ ಹೌಸ್ನಲ್ಲಿ ಲೈಂಗಿಕ ದೌರ್ಜನ್ಯವನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಆ ನಿಟ್ಟಿನಲ್ಲಿ ಇಬ್ಬರೂ ಸಂತ್ರಸ್ತರನ್ನು ಕರೆದುಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಫಾರ್ಮ್ ಹೌಸ್ನಲ್ಲಿ ಇದೀಗ ಅಧಿಕಾರಿಗಳು ಇಬ್ಬರು ಸಂತ್ರಸ್ತರನ್ನ ಕರೆದುಕೊಂಡು ಹೋಗಿ ಈ ಸ್ಥಳ ಮಹಜರನ್ನ ಮಾಡ್ತಿರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಸ್ಥಳ ಮಹಜರು ಮುಕ್ತಾಯ ಆಯ್ತಾ? ಈಗಾಗಲೇ ಸ್ಥಳ ಮಹಜರು ಆರಂಭವಾಗಿ ಸುಮಾರು 1 ಗಂಟೆಗಳ ಕಾಲ ಆಗಿರ್ತಕ್ಕಂಥದ್ದು. ಇನ್ನೂ ಕೂಡ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಯಾಕಂತಂದ್ರೆ ಸಿಐಡಿ ಅಧಿಕಾರಿಗಳು ಸುಮಾರು 4 ರಿಂದ 5 ಜನ ಸಿಐಡಿ ಅಧಿಕಾರಿಗಳು ಕೂಡ ಸ್ಥಳ ಮಹಜರ್ಗೆ ಮೊದಲ ಸಂತ್ರಸ್ತ ಏನಿದ್ದಾನೆ ಆತನನ್ನು ಕೂಡ ಕರೆದುಕೊಂಡು ಬಂದು ಹೊಳೆ ನರಸೀಪುರದ ಗನ್ನಿಕಡದ ಫಾರಂ ಹೌಸ್ ನಲ್ಲಿ ಸ್ಥಳ ಮಹಜರನ್ನು ಕೂಡ ಈಗಾಗಲೇ ನಡೆಸಲಾಗ್ತಾ ಇರ್ತಕ್ಕಂಥದ್ದು. ತೋಟದ ಮನೆಯೊಳಗೆ ಜೊತೆಗೆ ಅವರ ರೂಮ್ ನಲ್ಲೂ ಕೂಡ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಇನ್ನೂ 1 ಗಂಟೆಗಳ ಕಾಲ ಸ್ಥಳ ಮಹಜರು ಆಗುವಂತಹ ಸಾಧ್ಯತೆ ಇದೆ. ಏನು ಅಲ್ಲಿ ಇರ್ತಕ್ಕಂತಹ ಫಾರಂ ಹೌಸ್ ನ ಮುಂಭಾಗದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ.